Hello, my dear first PU students. Today we will discuss one more lesson, that is Two Gentlemen of Verona. ಹಾಗಿದ್ರೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ಬಹಳ ಇಂಪಾರ್ಟೆಂಟ್ ಲೆಸನ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಗಮನ ಇರಲಿ. 2 ಮಾರ್ಕ್ಸನ್ನು ಬಹಳ ಫೋಕಸ್ ಮಾಡ್ತಾ ಇದ್ದೀನಿ. ಆ 2 ಮಾರ್ಕ್ಸನ್ನು ಎಕ್ಸ್ಪ್ರೆಷನ್ ಮಾಡುವಂಥ ಮೊಮೆಂಟಲ್ಲಿ ಮಲ್ಟಿಪಲ್ ಚಾಯ್ಸನ್ ಕೂಡ ನಾನು ಕವರ್ ಮಾಡ್ತಾ ಇರ್ತೇನೆ. ಸ್ವಲ್ಪ ಅದರ ಬಗ್ಗೆ ಕೂಡ ಯು ಹ್ಯಾವ್ ಟು ಪೇ ಯುವರ್ ಅಟೆನ್ಷನ್. ಓಕೆ, ಫಸ್ಟ್ ಒನ್ ನೋಡಿ, ವೇರ್ ಡಸ್ ಅ ನ್ಯಾರೇಟರ್ ಫಸ್ಟ್ ಮೀಟ್ ದ ಟೂ ಬಾಯ್ಸ್. ಎಲ್ಲಿ ಮೀಟ್ ಆಗ್ತಾರೆ ಅಂತಂದಾಗ ನಿಮಗೆ ಗೊತ್ತಿರಲಿ, ದಿಸ್ ಈಸ್ ವಾಟ್ ಇಯರ್ ದ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಅಂತ ಬರೆದ್ರೆ ಸಾಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಒನ್, ಯಾಕೆ ದ ಡ್ರೈವರ್ ಅಪ್ರೂವ್ ದ ನ್ಯಾರೇಟರ್ ಬೈಯಿಂಗ್ ಫ್ರೂಟ್ ಫ್ರಮ್ ದ ಟೂ ಬಾಯ್ಸ್. ಯಾಕೆ ಅಪ್ರೂವ್ ಅಂದರೆ ಡಿಸ್ಅಪ್ರೂವ್ ಮಾಡ್ತಾರೆ, ಯಾಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ. ದಿಸ್ ಈಸ್ ವಾಟ್ ಇಯರ್ ಬಿಕಾಸ್ ದ ಲೂಯಿ ಡಿಡ್ ನಾಟ್ ಅಪ್ರೂವ್ ಬಿಕಾಸ್ ದೇರ್ ಶಾಬಿ ಅಪಿಯರೆನ್ಸ್. ಅವ್ರ ಡ್ರೆಸ್ಸಸ್ಸು ಚೆನ್ನಾಗಿರೋದಿಲ್ಲ, ಭಾಳ ಡರ್ಟಿ ಆಗಿರ್ತವೆ. ಯಾರು ಶಾಬಿ ಅಂದರೆ ಡರ್ಟಿ ಅಂತಂದಂಗೆ, ಹೀಗಾಗಿ ಬೇಡ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ರೈಟರ್ ಅದನ್ನು ಏನು ಮಾಡ್ತಾರೆ ಅಂದರೆ ಒಪ್ಪೋದಿಲ್ಲ, ಅವನು ತೊಗೊಳ್ತಾರೆ ನರೇಟರ್. ನೆಕ್ಸ್ಟ್ ಒನ್, ಲಿಸ್ಟ್ ದ ಡಿಫ್ರೆಂಟ್ ಥಿಂಗ್ಸ್. ಏನೇನು ಫಾರ್ ದೇರ್ ಅರ್ನಿಂಗ್ ಲಿವಿಂಗ್ ಅಂದರೆ ಅವರು ಬದುಕಲಿಕ್ಕೆ ಏನೇನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಒಂದು ಶೈನಿಂಗ್ ಶೂಸ್, ಹಾಕಿಂಗ್ ನ್ಯೂಸ್ ಪೇಪರ್, ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್, ದೆನ್ ಸಮ್ ಟೈಮ್ಸ್ ದೇ ವಿಲ್ ಬಿ ವರ್ಕಿಂಗ್ ಆಸ್ ಎ ಗೈಡ್ ಟು ದ ಟೂರಿಸ್ಟ್. ಇಷ್ಟು ಬರೆದ್ರೆ ಸಾಕು. ಇವಿದು ಬಹಳನೇ ಇಂಪಾರ್ಟೆಂಟ್ ಕ್ವಶನ್ ರೀ, ಸ್ವಲ್ಪ ನೆನಪಿರಲಿ. ಏನೇನು ಕೆಲಸಗಳನ್ನು ಮಾಡ್ತಿರ್ತಾರೆ ಫಾರ್ ದೇಯರ್ ಲಿವಿಂಗ್ ಅಂತಂದಾಗ ನಾವು ಇದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಟ್ ಇಸ್ ದ ವಾಟ್ ಕ್ವಾಲಿಟಿ ದ ಇನ್ ದ ಟೂ ಬಾಯ್ಸ್ ಅಟ್ರಾಕ್ಟೆಡ್ ದ ನ್ಯಾರೇಟರ್. ಹೌದಾ, ಅವರ ಒಂದು ಕ್ವಾಲಿಟೀಸ್ಗಳಿತ್ತು, ಆ ಕ್ವಾಲಿಟಿಗಳ ನ್ಯಾರೇಟರ್ಗೆ ಏನು ಇಷ್ಟ ಆಗೋದು. ಹಾಗಾದ್ರೆ ಏನೇನು ಕ್ವಾಲಿಟೀಸ್ ಇರ್ಬೋದು ಅಂತಂದಾಗ, ಒಂದು ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್ ಟು ಡೂ ವರ್ಕ್. ಅಂದರೆ ಏನು ಹಿಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮಾರ್ನಿಂಗ್ ಕಾಲೇಜಿಗೆ ಬರ್ತೇವೆ, ಹೌದಾ, ಮಾರ್ನಿಂಗ್ ಫ್ರೆಶ್ನೆಸ್ ಇರುವಂಥದ್ದು ಈವ್ನಿಂಗ್ ಫ್ರೆಶ್ನೆಸ್ ಇರುತ್ತೆ, ನಮ್ಮಲ್ಲಿ ಇರೋದಿಲ್ಲ, ಹೌದಾ. ಬಟ್ ಈ ಮಕ್ಕಳು ಹಂಗಿಲ್ಲ, ಬೆಳಿಗ್ಗಿಂದ ಹಿಡ್ಕೊಂಡು ಸಾಯಂಕಾಲವರೆಗೆ ದನಿವಿಲ್ಲದೆ ಅದೇ ಒಂದು ಆಕ್ಟಿವ್ನೆಸ್ ಮೇಂಟೈನ್ ಮಾಡ್ತಾ ಇದ್ರು. ದಿಸ್ ಈಸ್ ವಾಟ್ ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್ ಟು ಡೂ ವರ್ಕ್, ಚೇರ್ಫುಲ್ ಕಾಂಪಿಟೆನ್ಸ್. Second one, then their silent epic of youthful devotion and their selfless actions were attracted by the narrator. ಇಷ್ಟು ಬರೆದ್ರೆ ಸಾಕು ನಮಗೆ. ಓಕೆ, ದಿಸ್ ಈಸ್ ಕ್ಯಾರಿಂಗ್ 2 ಮಾರ್ಕ್ಸ್. ನೆಕ್ಸ್ಟ್ ಬಂದು, ವೈ ಡು ದ ಟೂ ಬಾಯ್ಸ್ ಗೋ ಟು ಪೆಲೋಟ. ಈ ಪ್ಲೇಸಿಗೆ ಯಾಕೆ ಹೋಗ್ತಾರೆ ಅಂತಂದಾಗ ನಿಮ್ಗೆಲ್ಲರಿಗೂ ಗೊತ್ತು, ದೇ ವೇರ್ ಗೋಯಿಂಗ್ ಟು ಮೀಟ್ ದೇರ್ ಸಿಸ್ಟರ್. ಯಾಕಂದ್ರೆ ಶಿ ವಾಸ್ ಅಂಡರ್ ಗೋಯಿಂಗ್ ಫಾರ್ ದ ಮೆಡಿಕಲ್ ಟ್ರೀಟ್ಮೆಂಟ್. ಹೌದಾ, ಒಂದು ಡಿಸೀಸ್ ಕೂಡ ಕೇಳ್ತಾರೆ, ಯಾವ ಟ್ರೀಟ್ಮೆಂಟ್ ತಗೋತಿರ್ತಾರೆ ನೆಕ್ಸ್ಟ್ ನಾವು ಹೇಳೋಣ. ಆ್ಯಂಡ್ ದೇ ಡಿಡ್ ನಾಟ್ ವಾಂಟ್ ಟು, ದೇ ವಾಂಟ್ ದೇರ್ ನ್ಯಾರೇಟರ್ ನಾಟ್ ಟು ಫಾಲೋ ದಮ್. ಯಾಕೆ ಫಾಲೋ ಮಾಡಬಾರ್ದು ಅನ್ನೋ ಉದ್ದೇಶ ಇರುತ್ತಂದರೆ, ಅವ್ರ ಉದ್ದೇಶ ಭಾಳ ಇಂಪಾರ್ಟೆಂಟು. ದೇ ವಾಂಟೆಡ್ ಟು ಕೀಪ್ ದೇರ್ ಮ್ಯಾಟರ್ ಆ್ಯಸ್ ಅ ಸೀಕ್ರೆಟ್. ನೋಡಿ, ಎಲ್ಲರಿಗೂ ಕೂಡ ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತೇವೆ, ಏನೋ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ತವೆ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ, ಹೈಡ್ ಮಾಡ್ತಿರ್ತೇವೆ. ಇಲ್ಲೂ ಕೂಡ ದೇ ವಾಂಟೆಡ್ ಟು ಕೀಪ್ ದೇರ್ ಮ್ಯಾಟರ್ ಆಸ್ ಅ ಸೀಕ್ರೆಟ್ ಅಂತ ಬರೋದು ಸಾಕು. ನೆಕ್ಸ್ಟ್ ಒನ್, ಫೇರ್ ಡಿಡ್ ದ ಆಥರ್ ಮೀಟ್ ದ ಟೂ ಬಾಯ್ಸ್. ಅದೇ ಫಸ್ಟಿಗೆ ಹೇಳಿದಾಗೆ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ ಅಂತ ನಾವು ಬರೆದ್ರೆ ಆಯಿತು. ನೆಕ್ಸ್ಟ್ ಒನ್, ಹೂ ಡ್ರೈವ್, ದಟ್ಸ್ ದ ಡ್ರೈವರ್ ಲೂಯಿ ಅಂತ ಸಾಕು. ವಾಟ್ ಡಿಡ್ ದ ನ್ಯಾರೇಟರ್ ಬೈ ಫ್ರಮ್ ದ ಬಾಯ್ಸ್. ಏನಂತಂದರೆ ಆ ಫುಲ್ ಬಾಸ್ಕೆಟ್ ಆಫ್ ದೋಸ್ ಫ್ರೂಟ್ಸ್ ಅಂತ ಬರೆದ್ರೆ ಸಾಕು. ಆ್ಯಂಡ್ ಹೂ ವಾಸ್ ಯಂಗರ್ ಬಿಟ್ವೀನ್ ನಿಕೋಲಾ ಆ್ಯಂಡ್ ಜಾಕೋಬೋ. ಸ್ವಲ್ಪ ನೆನಪಿರಲಿ, ಬಹಳ ಇಂಪಾರ್ಟೆಂಟ್ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ. ಇಲ್ಲಿ ಯಂಗರ್ ಅಂತಂದರೆ ಜಾಕೋಪ ಅಂತ ಹೇಳ್ತೀವಿ, ಇವನ್ ಏಜ್ ಬಂದ್ಬಿಟ್ಟು 12 ಅಂತ. ಇನ್ನು ಓಲ್ಡರ್ ಅಂತಂದರೆ ನಿಕೋಲಾ, ಇವನ್ ಏಜ್ ಬಂದ್ಬಿಟ್ಟು 13. ದಿಸ್ ಈಸ್ ದ ಓಲ್ಡರ್ ಅಂತ ನಾವು ಬರಿಬೇಕು. 7ರಲ್ಲಿ ಯಾವುದಾದ್ರೂ ಕ್ವಶನ್ ಕೇಳ್ತಾ ಇರ್ತಾರೆ, ಕೆಲವು ಸಲ ಏಜ್ ಕೂಡ ಕೇಳ್ತಾ ಇರ್ತಾರೆ, ನೆನಪಿರಲಿ. ನೆಕ್ಸ್ಟ್ ಒನ್, ಫೇಯರ್ ವಾಟ್ ವೇರ್ ದ ಬಾಯ್ಸ್ ಡೂಯಿಂಗ್ ಇನ್ ದ ಪಬ್ಲಿಕ್ ಸ್ಕ್ವೇರ್. ಅಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ನೀವು ಪೇಜ್ ನಂಬರ್ 102ದಲ್ಲಿ ನೋಡ್ಬೋದು. ದೇ ವೇರ್ ಡೂಯಿಂಗ್ ವಾಟ್ ಇಯರ್ ಬ್ರಿಸ್ಕ್ ಬಿಸ್ನೆಸ್ ಅಂತ ಬರಿಬೇಕಾಗತ್ತೆ. ಏನಪ್ಪ ಇದು ಬ್ರಿಸ್ಕ್ ಬಿಸ್ನೆಸ್ಸು ಅಂತ ಕ್ವಶನ್ಸ್ ಕೂಡ ಗೊತ್ತಿರಬೇಕು. ಬ್ರಿಸ್ಕ್ ಬಿಸ್ನೆಸ್ ದೇ ವೇರ್ ಡೂಯಿಂಗ್ ಹಿಂಗಂತಂದರೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಷನ್ ಬಿಸ್ನೆಸ್. ಅಂದರೆ ಶೋ ಶೈನಿಂಗ್ ಇರ್ಬೋದು, ಹಣ್ಣುಗಳನ್ನ ಮಾರೋದಿರ್ಬೋದು, ಭಾಳ ಏನಂತಾರೆ ಆ್ಯಕ್ಟಿವ್ ಕೆಲಸ ಮಾಡ್ತಾರೆ, ಸುಮ್ಮನೆ ಕೆಲಸ ಮಾಡೋದು ಅಂತಲ್ಲ. ಅಂದ್ರೆ ಅವ್ರ ಉದ್ದೇಶ ಪಾಪ ಏನಂತಂದರೆ, ಬೇರೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಸಂಬಂಧ ತಮ್ಮ ಸಿಸ್ಟರಿಗೆ ಹಣವನ್ನು ಹೊಂದಾಯಿಸಬೇಕು. ಹೀಗಾಗಿ ವಾಟ್ ದೇ ವೇರ್ ಡೂಯಿಂಗ್ ಇಯರ್, ದೇ ವೇರ್ ಡೂಯಿಂಗ್ ಎ ಬ್ರಿಸ್ಕ್ ಬಿಸ್ನೆಸ್ ವೆರಿ ಆ್ಯಕ್ಟಿವ್ಲಿ. ಅಂದರೆ ಆ್ಯಕ್ಟಿವ್ ಬಿಸ್ನೆಸ್ನ ಬ್ರಿಸ್ಕ್ ಬಿಸ್ನೆಸ್ ಅಂತ ಕೂಡ ಕೇಳ್ತೀವಿ. ನೆಕ್ಸ್ಟ್ ಒನ್, ದ ನ್ಯಾರೇಟರ್ ಅಬ್ಸರ್ವ್ಡ್ ದಟ್ ಟೂ ಬಾಯ್ಸ್ ಸ್ಪೆಂಡ್ ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್ ಟು ಡೂ ವರ್ಕ್ ಅಂತ ಬರೆದ್ರೆ ಸಾಕು. ಇಲ್ಲಿ ಏನು ಕ್ವಶನ್ ಕೇಳಿದೆ ನೋಡಿ, ದ ನ್ಯಾರೇಟರ್ ಅಬ್ಸರ್ವ್ ದ ಟೂ ಬಾಯ್ಸ್ ಸ್ಪೆಂಡ್. ನೋಡಿ, ನಾವು ನಿಜವಾಗಲೂ ದುಡಿಯೋದು ಏನಂತಂದರೆ, ನಮ್ಮ
ಬಟ್ಟೆ ಚೆನ್ನಾಗಿ ಹಾಕಬೇಕು, ಒಳ್ಳೆ ಊಟ ಮಾಡಬೇಕು. ಬಟ್ ಇವರು ಭಾಳ ಡಿಫ್ರೆಂಟ್. ಏನಿದೆ ನೋಡಿ, ಇದು ಭಾಳ ಕೀ ಲೈನ್ ಕೂಡ ಅಂದ್ರೂ ಪರವಾಗಿಲ್ಲ. ನಮ್ಮ ಲೈಫಲ್ಲೂ ಕೂಡ ಕಲಿಯುವಂಥ ಎಷ್ಟೋ ವಿಷಯಗಳು ಈ ಲೆಸನ್ ತಲೆ ಇದೆ. ಇಲ್ಲಿ ಮೋರ್ ಮನಿ, ಸಾಕಷ್ಟು ದುಡ್ಡನ್ನು ಕಳೀತಾ ಇದ್ರ ಅವರು? ಇಲ್ಲ. ಲಿಟಲ್ ಟೈಮ್ ಟು ಅರ್ನ್ ಮನಿ? ಇಲ್ಲ. ಸೊ ಹಿಯರ್ ದೇ ವೇರ್ ಲಿಟಲ್ ಮನಿ ಆನ್ ದಿರ್ ಫುಡ್ ಆ್ಯಂಡ್ ಕ್ಲೋತಿಂಗ್. ನೋಡಿ, ಅಷ್ಟು ದುಡಿದ್ರು ಕೂಡ ಅವರು ಸ್ವಲ್ಪ ಅಮೌಂಟನ್ನು ಫುಡ್ ಮತ್ತು ಕ್ಲಾತಿಂಗ್ ಮೇಲೆ, ಅಂದರೆ ಬಟ್ಟೆಗಳ ಮೇಲೆ ವಿನಿಯೋಗ ಮಾಡ್ತಾ ಇದ್ರು. ಅವ್ರ ಉದ್ದೇಶ ಏನಂತಂದರೆ, ದೇ ವಾಂಟೆಡ್ ಟು ಅರ್ನ್ ಮೋರ್ ಮನಿ and they must give the treatment for their sister. So this is a reason they were doing ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು, the narrator was very impressed by the boys. ಯಾಕಂತಂದ್ರೆ ವೆರಿ ಗುಡ್, actors are successful. This is what here, despite their age they behaved like a true gentleman. ಹೀಗಾಗಿ ನ್ಯಾರೇಟರ್ಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಫೇಯರ್, ಓಕೆ, ಫೇರ್ ವರ್ ದ ಟೂ ಬಾಯ್ಸ್ ವಿಸಿಟಿಂಗ್ ಪೊಲೆಟು. ವೇರ್ ಯಾಕೆ ಇಲ್ಲಿ ಹೋಗ್ತಾ ಇದ್ದಾನಂದ್ರೆ, ದೇ ವೇರ್ ಗಿವಿಂಗ್ ಎ ಮೆಡಿಕಲ್ ಟ್ರೀಟ್ಮೆಂಟ್ ಟು ಹೂಮ್ ಏರ್ ಫಾರ್ ದೇರ್ ಸಿಸ್ಟರ್. ದೇ ವೇರ್ ಗಿವಿಂಗ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ದೇರ್ ಸಿಸ್ಟರ್. ಆ್ಯಕ್ಚುಲಿ ದೇರ್ ಸಿಸ್ಟರ್ ಹ್ಯಾಸ್ ಬಿನ್ ಸಫರಿಂಗ್ ಫ್ರಾಮ್, ಇದು ಕೂಡ ಬರಿಬೇಕಾಗತ್ತೆ. ಆ್ಯಕ್ಚುಲಿ ಹರ್ ಸಿಸ್ಟರ್ ಹ್ಯಾಸ್ ಬಿನ್ ಸಫರಿಂಗ್ ಫ್ರಾಮ್ ವಿಚ್ ಒನ್? ಟ್ಯೂಬರ್ಕ್ಯುಲೋಸಿಸ್. ನೆನಪಿರಲಿ, ಇದು ಭಾಳ ಸ್ಪೆಲ್ಲಿಂಗ್ ಕೂಡ ಗೊತ್ತಿರಲಿ. ಟ್ಯೂಬರ್ಕ್ಯುಲೋಸಿಸ್, ಅದಕ್ಕೆ ನಾವು TB ಅಂತ ಕೂಡ ಅಂತ ಹೇಳ್ತೀವಿ. ಅದಕ್ಕಾಗಿ ಸಂಡೇ ವಿಸಿಟ್ ಮಾಡ್ತಿರ್ತಾರೆ. ಇಲ್ಲಿ ಫಾಸ್ಟ್ ಎಕ್ಸಾಂಪಲ್ ಕೇಳ್ಬೋದು. ಏನು ಕ್ವಶನ್ಸ್ ಕೇಳ್ಬೋದು ಅಂದರೆ, ಯಾಕೆ ಅಲ್ಲಿ ವಿಸಿಟ್ ಮಾಡ್ತಿರ್ತಂದ್ರೆ, ದೇ ವಾಂಟೆಡ್, ಇಷ್ಟು ಸಾಕು, ದೇ ವಾಂಟೆಡ್ ಟು ಮೀಟ್ ದೇಯರ್ sister and their sister has been suffering from ಯಾವುದು? ಟ್ಯೂಬರ್ಕ್ಯುಲೋಸಿಸ್. ಅದಕ್ಕಾಗಿ ಮೀಟ್ ಮಾಡ್ತಿರ್ತಾರೆ. ಆಮೇಲೆ ಯಾವ ಡೇ ಹೋಗ್ತಿರ್ತಾರೆ ಅಂತಂದ್ರೆ ಸಂಡೇ ಅಂತ ಬರಿಬೇಕಾಗತ್ತೆ. ಇದು ರೀತಿ. ಅದ್ರ ಜೊತೆಗೆ ಯಾವ ರೀತಿ ಹೋಗ್ತಾ ಇರ್ತಂದ್ರೆ, ದೇ ವೇರ್ ಹೈರಿಂಗ್, ಅಂದರೆ ಬೈಸಿಕಲನ್ನು ಬಾಡಿಗೆ ತಗೊಂಡು ಹೋಗ್ತಿರ್ತಾರೆ. ಇವು ಕೂಡ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್, ಓಕೆ, ಹೌ ಡಿಡ್ ಲಾಂಗ್ ಜರ್ಮನ್ ಎಲೈಟ್ ಗಾಡ್ಸ್ ರೂಲ್ ಓವರ್ ಇಂಡಿಯಾ ಅಂತ 3 ಡ್ರೀಡ್ಫುಲ್ ಇಯರ್ಸ್ ಅಂತ ಬರಿಬೇಕಾಗತ್ತೆ. 3 ಡ್ರೀಡ್ಫುಲ್ ಇಯರ್ಸ್. ವೇರ್ ಆರ್ Romeo and Juliet repeated have lived here ಅಂತ, ದಿಸ್ ಈಸ್ ವಾಟ್ ಇಯರ್ ವೆರೋನಾ ಅಂತ ನೀವು ಬರೆದ್ರೆ ಸಾಕು. ನೋಡಿ, ದಿಸ್ ಈಸ್ ವಾಟ್ ಇಯರ್ ವೆರೋನಾ. ಎಲ್ಲಿ ಅವ್ರು ಇರೋದಂತಂದ್ರೆ, ದಿಸ್ ಈಸ್ ವಾಟ್ ವೆರೋನಾ ಸಿಟಿ ಒಳಗೆ ಯಾರೇ ರೋಮಿಯೋ ಅಂಡ್ ಜೂಲಿಯೆಟ್ ಇದ್ರು. ಹೌ ಓಲ್ಡ್ ವಾಸ್ ಲೂಸಿಯಾ ಅಂತಂದ್ರೆ ಆಲ್ಮೋಸ್ಟ್ 20 ಇಯರ್ಸ್ ಅಂತ ನಾವು ಬರಿಬೇಕಾಗತ್ತೆ. ಹೂ ಸ್ಟಾಮ್ ನಿಕೋಲಾ ಆಫರ್ ಟು ಟೇಕ್ ದ ನ್ಯಾರೇಟ್, ಯಾರ್ದಂತಂದ್ರೆ ದಿಸ್ ಈಸ್ ವಾಟ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಬರಿಬೇಕಾಗತ್ತೆ. ನೇಮ್ ದ ವಿಲೇಜ್ ವೇರ್ ಲೂಸಿಯಾ ವಾಸ್ ಬೀಯಿಂಗ್ ಟ್ರೀಟೆಡ್ ಅಂತಂದ್ರೆ ನಾವು ದಿಸ್ ಈಸ್ ವಾಟ್ ಪೊಲೆಟೋ ಅಂತ ನಾವು ಬರಿಬೇಕಾಗತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಕಾಣತ್ರಿ. ನೆಕ್ಸ್ಟ್ ನೋಡಿ, ದಿಸ್ ಈಸ್ ವಾಟ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲ ಕೂಡ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಫೇರ್ ಡಿಡ್ ನಿಕೋಲಾ ಜಾಕೋ ಫಾದರ್ ವರ್ಕ್ ಆಸ್ ಎ ಸಿಂಗರ್ ಅಂತ ಬಂದಾಗ ಗೊತ್ತಿರಲಿ, ಲಾ ಸ್ಕೈಲಾ ಅಂತ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್, ಹೌ ಫಾರ್ ವಾಸ್ ಪೊಲೆಟೋ ಫ್ರಮ್ ವೆರೋನಾ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ 30 ಕಿಲೋಮೀಟರ್ಸ್ ಅಂತ ಬರಿಬೇಕು ನೀವು. ದಿಸ್ ಈಸ್ ವಾಟ್ ಇಯರ್ 30 ಕಿಲೋಮೀಟರ್ಸ್. ಓಕೆ, ನೆಕ್ಸ್ಟು 2 ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಯಿತು, ಇನ್ನು 3 ಮಾರ್ಕ್ಸು ಹೇಗಿದೆ ನೋಡಿ. ವಾಟ್ ಹ್ಯಾಡ್ ಮೇಡ್ ದ 2 ಬಾಯ್ಸ್ ದೇರ್ ಸಿಸ್ಟರ್ ಹೋಮ್ಲೆಸ್. ಯಾಕೆ ನಿಜವಾಗ್ಲೂ ಅವರು ಹೋಮ್ಲೆಸ್ ಆದರು ಅಂತಂದರೆ, ಬಿಕಾಸ್ earlier they were leading comfortable life with the father, but shortly afterwards due to bomb attack the father had been killed in that incident and it destroyed their home and that had thrown the 3 children into the street. Finally they became homeless. ಇಷ್ಟು ಬರ್ತಾರೆ ಸಾಕು. ಭಾಳನೇ ಇಂಪಾರ್ಟೆಂಟ್ ಕ್ವಶನ್ ರೀ ಇದು, ನೆನಪಿರಲಿ. ಯಾಕೆ ಅವರು ಹೋಮ್ಲೆಸ್ ಆದರು, ಮನೆಗಳನ್ನು ಕಳ್ಕೊಂಡು ಅನಾಥರಾದರು ಅಂತಂದಾಗ ನಾವೇನು ಬರಿಬೇಕಾಗತ್ತೆ ಒಂದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ದಿಸ್ ಇಸ್ ವಾಟ್ ಡಿಡ್ ದ ನ್ಯಾರೇಟರ್ ಲರ್ನ್ ಫ್ರಮ್ ದ ಲೂಸಿಯಾಸ್ ನರ್ಸ್. ನರ್ಸ್ ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ ಅಂತಂದರೆ, ದ ನರೇಟರ್ ಕೇಮ್ ಟು ನೋ ಫ್ರಮ್ ದ ನರ್ಸ್ ದ್ಯಾಟ್ ದೇ ವೇರ್ ಅಲೋನ್ ಎಕ್ಸೆಪ್ಟ್ ದೇರ್ ಸಿಸ್ಟರ್ ಲೂಸಿಯಾ.
And he got the information that in the initial stage, the family had comfortable life. Their father, widower, well-known singer at La Scala. Afterwards, a bomb had destroyed their home. It had thrown these three children into the streets. ನೋಡಿ ಹೌದಾ, ಮೊದಲು ಸಮ್ಮೋಟ್ ಚೆನ್ನಾಗಿದ್ರು ಪಾಪ, ಆಮೇಲೆ ಎಲ್ಲಿ ಬಾಂಬು ಇದಾಗತ್ತಲ್ಲ, ಹೀಗಾಗಿ ಅನಾಥರಾಗ್ತಾರೆ. ಯಾಕಂದ್ರೆ ಫಾದರ್ ಆ ಬಾಂಬ್ದಲ್ಲಿ ಸಾವನ್ನಪ್ತಾರೆ. ಹೌದಾ, ಆಲ್ರೆಡಿ ಅವರಿಗೆ ಮದರ್ ಕೂಡ ಇರೋದಿಲ್ಲ. ಅವನು ಸಿಂಗರ್ ಇದ್ದು ಹೇಗೆ ಸಮ್ವಾಟ್ ಮ್ಯಾನೇಜ್ ಮಾಡ್ತಿರ್ತಾನೆ. ಹೀಗಾಗಿ ಏನೂ ಇಲ್ಲದೆ ಇರೋ ಸಂಬಂಧ ಅವರು ಏನಾಡ್ತಂದ್ರೆ ಮನೆಯನ್ನು ಕಳ್ಕೊಂಡು ಪಾಪ ಅನಾಥರಾಗಿಬಿಡ್ತಾರೆ, ಬೀದಿಗೆ ಬಂದ್ಬಿಡ್ತಾರೆ ಅಂತಂದಾಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಫೈನ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಂತಂದರೆ ಇನ್ ವಾಟ್ ವೇಸ್ ದೀಸ್ ಆರ್ ಯೂಸ್ಫುಲ್. ಹೌದಾ, ನೆರೇಟರ್ಗೆ ಯಾವ್ಯಾವ ರೀತಿ ಇವರು ಬಳಕೆ ಆಗಿದ್ರು ಅಂದರೆ ಉಪಯೋಗ ಆಗಿದ್ರು ಅಂತ ಕೂಡ ಕೇಳ್ತಿರ್ತಾರೆ. ಸ್ವಲ್ಪ ಗೊತ್ತಿರಲಿ. ನೋ, ದ ನ್ಯಾರೇಟರ್ ಫಸ್ಟ್ ಮೀಟ್ ಎಲ್ಲಿ ಅಂತಂದರೆ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ಆ್ಯಕ್ಚುಲಿ ದೇ ವೇರ್ ಸೆಲ್ಲಿಂಗ್ ಸ್ಟ್ರಾಬೆರೀಸ್, ನೆನಪಿರಲಿ. The next, the narrator saw them frequently, the boys. They proved to be very useful to the narrator. ಯಾವ್ಯಾವ ರೀತಿ ನ್ಯಾರೇಟರ್ ಬಳಕೆ ಆಗ್ತಾ ಇದ್ರು ಅಂತಂದ್ರೆ they could bring him a pack of American cigarettes. ಒಂದು, ಅದರ ಜೊತೆಗೆ ಅಲ್ಲಿ ಬಹಳ ಫೇಮಸ್ ಇಟಾಲಿಯನ್ ಫುಡ್ ಇಲ್ಲಿ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ ಏನಾದರೂ ತೋರಿಸ್ಬೇಕಂದ್ರೆ ಅವರೇ ಹೇಳ್ತಾ ಇದ್ರು. ಯಾಕಂದ್ರೆ ಇವರು ಸ್ಟ್ರೇಂಜರ್ ಆ ಪ್ಲೇಸಿಗೆ. ಹೌದಾ, ಆ ಬೆಸ್ಟ್ ರೆಸ್ಟೋರೆಂಟ್ ಅಲ್ಲಿ ರವಿಯೋಲಿ ಯಾವುದು ಚೆನ್ನಾಗಿ ರೆಡಿ ಮಾಡುತ್ತೆ ಅಂದ್ರೆ ಅದು ಬೆಸ್ಟ್ ರೆಸ್ಟೋರೆಂಟ್ ಇವ್ರಿಗೆ ಗೊತ್ತಿರುತ್ತೆ. ರವಿಯೋಲಿ ಅಂದ್ರೆ ಫೇಮಸ್ ಇಟಾಲಿಯನ್ ಫುಡ್ ಅಂದಾಗೆ. ಆ ಒಂದು ಫೇಮಸ್ ಇಟಾಲಿಯನ್ ಫುಡ್ ಕೆಲವೊಂದು ರೆಸ್ಟೋರೆಂಟ್ ಮಾತ್ರ ತೋರಿಸ್ತಿರುತ್ತೆ. ಹೌದಾ, ಅದನ್ನ ಇವರು ತೋರಿಸ್ತಾ ಇದ್ರು, ಇಲ್ಲಿ ರೆಸ್ಟೋರೆಂಟ್ ಹೋಗಿ ಅಂತೇಳಿ. ಸೊ ದಿಸ್ ಈಸ್ ವಾಟ್ ಆಲ್ಸೋ ಮೆನ್ಷನ್. ಅದ್ರ ಜೊತೆಗೆ ಏನು ಅಂತಂದ್ರೆ ಮತ್ತೆ ಏನೇನು ಕೆಲಸ ಮಾಡ್ತಾರೆ ಅಂದ್ರೆ ಲೈಕ್ ದಟ್ ದೇ ವೇರ್ ಪ್ರೊವೈಡಿಂಗ್ ಆಲ್ ದೋಸ್ ಥಿಂಗ್ಸ್. ಸಮ್ ಟೈಮ್ಸ್ ದೇ ವಿಲ್ ಬಿ ಟೂರಿಸ್ಟ್ ಗೈಡ್. ಯಾಕಂದ್ರೆ ಇವರೇ ಜೂಲಿಯಟ್ ಅಂಡ್ ರೋಮಿಯೋ ಮತ್ತು ಜೂಲಿಯಟ್ ಟಾಮಿಂಗ್ ಕರ್ಕೊಂಡು ಕೂಡ ಹೋಗಿರ್ತಾರೆ ನ್ಯಾರೇಟರ್ಗೆ. ಹೀಗಾಗಿ ದೇ ವುಡ್ ಬಿ ಆಕ್ಟಿಂಗ್ ಲೈಕ್ ಅ ಗೈಡ್ ಅಂತ ಕೂಡ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬಾಯ್ಸ್ ಕ್ಯಾರೆಕ್ಟರ್ ಫ್ರಮ್ ದೇರ್ ಆಕ್ಷನ್ಸ್ ಅಂಡ್ ಬಿಹೇವಿಯರ್. ನೋಡಿ, ಅವರು ನೋಡಿದ ತಕ್ಷಣ ನಮಗೆ ಅವ್ರ ಕ್ಯಾರೆಕ್ಟರ್ ಹೇಗೆ ಅನಿಸ್ತಾವೆ ಅಂತಂದಾಗ, ಫಸ್ಟ್ ಒನ್, ದ ವಾರ್ ಹ್ಯಾಡ್ ಥ್ರೋನ್ ನಿಕೋಲ್ ಅಂಡ್ ಜಾಕೋಬೋ ಅಂಡ್ ದೇರ್ ಸಿಸ್ಟರ್ ಇನ್ ಟು ದ ಸ್ಟ್ರೀಟ್ ಬಟ್ ದೇ ನೆವರ್ ಲಾಸ್ಟ್ ದೇರ್ ಕರೇಜ್ ಅಂಡ್ ಹೋಪ್. ಅವ್ರು ಏನೇನು ಮಾಡ್ತಿರ್ತಾರೆ ಅಂದರೆ ದೇ ಶೈನ್ ಶೂಸ್, ಸೆಲ್ಲಿಂಗ್ ಫ್ರೂಟ್ಸ್, ಕಂಡಕ್ಟಿಂಗ್ ಟೂರಿಸ್ಟ್. ಸೊ ಆಲ್ ದೇರ್ ವರ್ಕ್ ದೇ ಹ್ಯಾಡ್ ಶೋಡ್ ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್. ಇದು ಭಾಳ ಇಂಪಾರ್ಟೆಂಟ್, ಈ ಪಾಯಿಂಟ್ ಹಾಕಲೇಬೇಕು ನೀವು. ಓಕೆ, ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್ ಟು ವರ್ಕ್ ಆ್ಯಂಡ್ ಅಲಾಟ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ. ಅಂದರೆ ಇನ್ನೊಬ್ಬರ ಮೇಲೆ ಯಾವುದೇ ಕಾರಣಕ್ಕೆ ಡಿಪೆಂಡ್ ಆಗಿರೋದಿಲ್ಲ. ಏನೇ ಮಾಡಿದ್ರು ಕೂಡ ಸೆಲ್ಫ್ ಡಿಫೆಂಡ್ ಆಗಿ ವಿತ್ ಡಿಗ್ನಿಟಿ ವಿತ್ ರೆಸ್ಪೆಕ್ಟ್ ಆಗಿ ಕೆಲಸಗಳು ಮಾಡ್ತಾ ಇದ್ರು. ಆ್ಯಂಡ್ ನಮ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಇನ್ನೊಬ್ಬರ ಮುಂದೆ ಶೇರ್ ಮಾಡ್ಕೊಳ್ತೀವಿ, ಬಟ್ ಇವ್ರು ಮಾಡ್ಕೋತಿರ್ಕಿಲ್ಲ. ದೇ ಡಿಡ್ ನಾಟ್ ವಾಂಟ್ ಟು ಶೇರ್ ದೇರ್ ಪ್ರಾಬ್ಲಮ್ಸ್ ವಿತ್ ಎನಿ ಒನ್. ದ ಬಾಯ್ಸ್ ಹ್ಯಾಡ್ ಶೋನ್ ದಟ್ ದೇ ಹ್ಯಾಡ್ ಎಕ್ಸೆಪ್ಟೆಡ್ ಅ ಸೆನ್ಸ್ ಆಫ್ ಮೆಚುರಿಟಿ ಆ್ಯಂಡ್ ಡಿಗ್ನಿಟಿ. ನೋಡಿ, ಇವನ್ನ ಎರಡು ಕೂಡ ಸ್ವೀಕಾರ ಮಾಡ್ಕೊಡ್ತಾರೆ. ಅದರಲ್ಲಿ ಸಣ್ಣ ಏಜಲ್ಲಿ ವಿಚಾರ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಇರ್ತಾರೆ. ಆ ಏಜಲ್ಲಿ ಒಂಥರ ತುಂಟಾಟ ಚೇಷ್ಟೆಗಳು ಈ ರೀತಿ ಇರ್ತವೆ. ಬಟ್ ಆ ಸಣ್ಣ ಏಜಲ್ಲಿ ಕೂಡ ಅವ್ರಿಗೊಂದು ಸೆನ್ಸ್ ಆಫ್ ಮೆಚುರಿಟಿ ಇದೆಯಲ್ಲ, ಅದನ್ನು ಅಪ್ರಿಷಿಯೇಷನ್ ಮಾಡ್ಕೋಬೇಕು. ಹೀಗಾಗಿ ಸೊ ದೇ ಹ್ಯಾವ್ ಗಿವನ್ ಇಯರ್ ದೇ ಹ್ಯಾಡ್ ಅ ಸೆನ್ಸ್ ಆಫ್ ಮೆಚುರಿಟಿ ಆ್ಯಂಡ್ ಡಿಗ್ನಿಟಿ. ನೆಕ್ಸ್ಟ್ ಒನ್, ಇದು ಕೂಡ ಭಾಳ ಇಂಪಾರ್ಟೆಂಟ್. ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್. ಹೌ ಡಸ್ ದ ಸ್ಟೋರಿ ಬ್ರಿಂಗ್ ಔಟ್ ದಿಸ್ ಐಡಿಯಾ ಅಂತಂದಾಗ, ನಾವು ಕಣ್ಣಿಗೆ ಕಾಣೋದೇ ಒಂದು ಬೇರೆ, ಆಗ್ತಾ ಇರೋದೇ ಬೇರೆಗಳಾಗ್ತಾ ಇರ್ತವೆ. ಈಗ ಅವ್ರು ನೋಡಿದ ತಕ್ಷಣ ಇವರೇನು ಅಂತ ಅನ್ಕೊಂಡಿದ್ರು, ಜಸ್ಟ್ ಎಲ್ಲರೂ ಥರ ಮಕ್ಕಳೇನೆ. ಬಟ್ ಆಮೇಲೆ ಗೊತ್ತಾಯ್ತು ಈ ಸಣ್ಣ ಏಜಲ್ಲಿ ಎಷ್ಟು ಸೆನ್ಸ್ ಆಫ್ ಮೆಚುರಿಟಿ ಇದೆ ಅವರಿಗೆ, ಯಾಕಿದೆ, ಏನು ಆ್ಯಕ್ಚುಲಿ ಮಾಡ್ತಾ ಇರ್ತಾರೆ ಅಂತೇಳಿ ಆಮೇಲೆ ಗೊತ್ತಾಗತ್ತೆ ಅವ್ರಿಗೆ, ರೈಟರ್ಗೆ. ಅದಕ್ಕೆ ಇದನ್ನೆಲ್ಲ ಕೂಡ ನಾವು ತಿಳ್ಕೊಬೋದಿಲ್ಲ. ಸೊ ಯಾರ್ ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್. ಹೌ ಡಸ್ ದಿ ಸ್ಟೋರಿ ಬ್ರಿಂಗ್ ಅಬೌಟ್ ದಿಸ್ ಐಡಿಯಾ ಅಂತ ಬಂದಾಗ, ದ ನರೇಟರ್ ಫಸ್ಟ್ ಮೆಟ್ ದೀಸ್ ಟು ಬಾಯ್ಸ್. ಓಕೆ, ದಟ್ ಟೈಮ್ ದೇ ವರ್ ಸೆಲ್ಲಿಂಗ್ ಸ್ಟ್ರಾಬೆರೀಸ್. ಸ್ಟಾರ್ಟಿಂಗ್ ನೋಡಿದಾಗ ಅಟ್ ದ ಔಟ್ಸ್ಕರ್ಟ್ಸ್ ಆಫ್ ವೆರೋನಾ. ಹೌದಾ, ಅಲ್ಲಿ ಅವನ್ಗಳನ್ನ ಕೊಡ್ತಿರ್ತಾರೆ. ಅದಾದ್ಮೇಲೆ ಏನಾಗತ್ತಂದ್ರೆ he wanted to buy some fruits. That time the driver stopped the narrator by remarking disapproval by their shabby appearance. The next day he saw them, they were shining shoes and enquiring him came to know. ಇವ್ರಿಗೆ ಒಂದು ಕ್ಯೂರಿಯಾಸಿಟಿ ಆಗುತ್ತೆ, ಇವ್ರು ಯಾರು ಏನು ಅಂತ ಇನ್ಕ್ವೈರಿ ಮಾಡಿದಾಗ ಆಮೇಲೆ ಗೊತ್ತಾಗುತ್ತೆ. The boys did many other works for their living. ಸೊ ದೇ ವರ್ಕ್ ಫ್ರಮ್ ಮಾರ್ನಿಂಗ್ ಟಿಲ್ ಲೇಟ್ ನೈಟ್. ನೋಡಿ, ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ. ಯಾಕಂದರೆ ದೇ ವಾಂಟೆಡ್ ಟು ಗಿವ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ದೇರ್ ಸಿಸ್ಟರ್.
The sister has been suffering from the tuberculosis. He was able to realize at the end those boys had been saving all their money to treat their sick sister. Actually, these boy ಇಲ್ಲಿ ಅದು ಡಿಸೀಸ್ ಕೂಡ ನೀವು ಬರಿಬಹುದು. ದಿಸ್ tuberculosis. He has been suffering from tuberculosis ಅಂತ ಬರೋದು ಕೂಡ ಓಕೆ. These boys were sharp in their appearance, but they spent little money on their food and clothing. They did not want anybody's sympathy. They did not want to share their problems with any stranger. ಇಷ್ಟು ಬರೆದರೆ ನಮಗೆ 4 ಮಾರ್ಕ್ಸು. ಇದು ಭಾಳನೇ ಇಂಪಾರ್ಟೆಂಟ್ ಕ್ವಶನ್, ಭಾಳ ಸಲ ಕೇಳ್ತಿರ್ತಾರೆ. ಅದಕ್ಕೆ ಹೇಗೆ ನಾವು ಕ್ರಿಟಿಕಲ್ ಅನಲೈಸಿಸ್ ಇರಬೇಕು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಅದ್ರ ಜೊತೆಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿ ಇರುತ್ತೆ. ಏನು ನೋಡಿ, ಹಾಗಿದ್ರೆ ವಾರ್ ಮೇ ಡಿಸ್ಟ್ರಾಯ್ ಒನ್ಸ್ ಹೋಮ್ ಬಟ್ ನಾಟ್ ಒನ್ಸ್ ಹಾರ್ಟ್. ಡಿಸ್ಕಸ್. ನೋಡಿ, ಆ ವಾರು ಹೋಮನ್ನು ಡಿಸ್ಟ್ರಾಯ್ ಕೂಡ ಮಾಡಿರುತ್ತೆ, ಆದರೆ ಅವ್ರ ಹಾರ್ಟನ್ನು ಡಿಸ್ಟ್ರಾಯ್ ಏನಾದ್ರು ಮಾಡಿರ್ತಾ ಇಲ್ಲ. ಅಂದರೆ ಆ ಬಾಂಬ್ ಬಿದ್ದ ಮೇಲೆ ಮನೆಗೆಲ್ಲ ಹೋಗ್ಬಿಟ್ಟಿರುತ್ತೆ, ಆದರೆ ಅವರಲ್ಲಿರುವಂಥ ದುಡಿಬೇಕು ಅನ್ನೋ ತುಡಿತ, ಒಂದು ನಮ್ಮ ಸಿಸ್ಟರ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮೊಮೆಂಟಮ್ ಇದೆಯಲ್ಲ, ಅದು ಯಾವತ್ತೂ ನಿಲ್ಲಲ್ಲ. ಅದು ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಆನ್. ಅದರ ರಿಲೇಟೆಡ್ ಕೇಳಿದ್ದಾರೆ. ಹಾಗಿದ್ರೆ ಏನು ಬರಬೇಕು ನೋಡಿ. Nicola and Jacob and their sister Lucia were leading a comfortable life, but the war threw them into the streets and made them homeless. That time they were starting to suffer a lot from the exposure. Their only sister Lucia started to suffer from tuberculosis, but they never lost their hope and courage. So these boys shined shoes, sold fruits, conduct tourists. In all this they had shown an unremitting willingness, and their work work from morning till late night. They spent very little money. ಹೌದಾ ನೋಡಿ. And they did not want to share their problems with anyone. This action and behavior of the boys had shown that they had accepted a sense of maturity with dignity. Thus, the boys proved to be that the war may destroy trash one's home, not one's heart. ಸೊ ಇಷ್ಟು ಬರೆದ್ರೆ ಸಾಕು ನಮಗೆ. ಹೀಗೆ ನಮಗೆ ಕ್ವಶನ್ಸ್ಗಳು ಮಲ್ಟಿಪಲ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಇವೆಲ್ಲ ಕೂಡ ಈ ಲೆಸನ್ಸ್ ಇಂದ್ರೆ ಭಾಳನೇ ಇಂಪಾರ್ಟೆಂಟ್ ಇರ್ತಾವ್ರಿ. ಅಥವಾ ಇದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಕೆಲವೊಂದು ಲೆಸನ್ಸ್ ಫ್ರೆಡ್ರಿಕ್ ಡೌಗ್ಲಾಸ್ ಬರುತ್ತೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ನಾವು 4 ಮಾರ್ಕ್ಸಿಗೆ ಬರೆದ್ರೆ ಸಫಿಷಿಯಂಟ್ ಅನ್ಕೊಳ್ಳೋಣ. ಹೌದಾ. ಈ 6th ಕ್ವಶನ್ ದಟ್ ಈಸ್ ವಾರ್ ಮೇ ಡಿಸ್ಟ್ರಾಯ್ಡ್ ಇದೆಲ್ಲ ಇದು ಭಾಳ ಇಂಪಾರ್ಟೆಂಟ್ ರೀ. ಸ್ವಲ್ಪ ಇದು ಕೂಡ ನೆನಪಿರಲಿ. ಹೌದಾ. ಯಾಕಂದರೆ ಪ್ರಿಪೇರಿಟಿ ಬರುತ್ತೆ, ಎನ್ವಲ್ ಬರುತ್ತೆ, ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಬರುವಂಥ ಎಕ್ಸಾಮ್ UT ಎಕ್ಸಾಮ್ ಕೆಲವೊಂದು ಕಡೆ ನಡೀತಾ ಇದೆ, ಕೆಲವೊಂದು ಕಡೆ ಮುಂದೆ ಕೂಡ ಬರುತ್ತೆ. ಈ ಒಂದು ಲೆಸನ್ನು ಭಾಳ ಇಂಪಾರ್ಟೆಂಟ್ ಇರುತ್ತೆ ರೀ. ಅದಕ್ಕಾಗಿ ಯಾವುದೇ ಕಾರಣಕ್ಕೆ ನೀವು ಮಾರ್ಕ್ಸನ್ನು ಮಿಸ್ ಮಾಡ್ಕೋಬಾರ್ದು ಇದರಲ್ಲಿ. ಹೌದಾ. ಹಾಗಿದ್ರೆ ಇಲ್ಲಿ ಮಲ್ಟಿಪಲ್ಲು 2 ಮಾರ್ಕ್ಸು ಎಲ್ಲ ಒಂದು ಕ್ಲಾರಿಟಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಫ್ರೆಡ್ರಿಕ್ ಡೌಗ್ಲಾಸ್ ಅದು ಕೂಡ ಭಾಳನೇ ಇಂಪಾರ್ಟೆಂಟು. ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.